ನಮಸ್ಕಾರ ರೀಪ ಎಲ್ಲರಿಗೂ. ಉತ್ತರ ಕರ್ನಾಟಕದ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರಕ್ಕೆ ಒಮ್ಮೆ ಭೇಟಿ ಕೊಡಿ. ವಿಜಯನಗರ ಸಾಮ್ರಾಜ್ಯ, ಆದಿಲಶಾಹಿ ಸಾಮ್ರಾಜ್ಯ ನೆನಪಿಗೆ ಬರ್ತೈತಿ. ಅಲ್ಲಿ ಪುರಾತನ ಕಾಲದ 500 ವರ್ಷಗಳ ಒಂದು ಇತಿಹಾಸವನ್ನು ಸೃಷ್ಟಿ ಮಾಡುವಂಥ ಒಂದು ಮಸೀದಿ ಐತಿ. ಅಲ್ಲಿ ಮೊಹರಂ ಆಚರಣೆ ಮಾಡ್ತಾರೆ, ನೋಡಿದಿರಿ. ಲಕ್ಷ್ಮೇಶ್ವರದಲ್ಲಿ ಮೊಹರಂ ಆಚರಣೆ ಉತ್ತರ ಕರ್ನಾಟಕದಲ್ಲಿ ಒಂದು ಸಡಗರ ಸಂಭ್ರಮದಿಂದ ಆಚರಣೆ ಮಾಡ್ತಾರ. ಅಲ್ಲಿ ಎಲ್ಲರೂ ಸಂಪೂರ್ಣ ಹಿಂದೂಗಳೇ ಅಲ್ಲಿ ಆ ಮೊಹರಮದ ತ್ಯಾಗ ಬಲಿದಾನದ ಹಬ್ಬವನ್ನು ಎಷ್ಟೊಂದು ಪ್ರೀತಿ ವಿಶ್ವಾಸ ನಂಬಿಕೆಯಿಂದ ಮಾಡ್ತಾರ. ಅಲ್ಲಿ 500 ವರ್ಷಗಳ ಇತಿಹಾಸ ಐತಿ. ಆ ಪುರಾತನ ಮಸೀದಿ ಒಮ್ಮೆ ಜೀವನದಾಗ ನೋಡಿದ್ರೆ ಅದು ಆದಿಲ್ ಶಾಹಿ ಕಟ್ಟಿದ್ದು. ಅಲ್ಲಿ ಸರಪಳಿಯೂ ಸಹಿತ ಕಲ್ಲಿನಿಂದ ಐತಿ. ಆ ಪುರಾತನ ಇಲಾಖೆಯ ಇತಿಹಾಸವನ್ನು ನೋಡಲಿಕ್ಕೆ ಹೋದರೆ ಆ ಲಕ್ಷ್ಮೇಶ್ವರಕ್ಕೊಮ್ಮೆ ಭೇಟಿ ಕೊಡಬೇಕು. ಅಲ್ಲಿರುವಂಥ 500 ವರ್ಷಗಳ ಇತಿಹಾಸದಿಂದ ಮಾಡ್ಕೋತ ಬಂದಂಥ ಒಂದು ಖತೀಬ್ ಅಂತ ಒಂದು ಕುಟುಂಬ. ಆ ಖತೀಬ್ ಕುಟುಂಬ ಅಲ್ಲಿರುವಂಥ ಪವಿತ್ರ ಸಜ್ಜಾದೆಗಳಾಗಿ ಇರುವಂಥ ವಲಿ ಸಿಫತ್ ಅವರ ಶಾಹಿಂದಿಂದ ಬಂದಂಥ ಅವರ ವಂಶಾವಳಿದಿಂದ ಬಂದಂಥ ಅಲ್ಲಿ ಪರಂಪರೆ. ಲಕ್ಷ್ಮೇಶ್ವರದಲ್ಲಿ ಯಾವುದೇ ಭೇದ ಭಾವ ಇಲ್ಲ. ಸರ್ವ ಹಿಂದೂ ಮುಸಲ್ಮಾನ ಬಾಂಧವರು ಶ್ರದ್ಧಾ ಭಕ್ತಿಯಿಂದ ಸಡಗರದಿಂದ ಪ್ರೀತಿಯಿಂದ ವಿಶ್ವಾಸದಿಂದ ಹೋಗಿ ಅಲ್ಲಿ ಮೊಹರಂ ಹಬ್ಬವನ್ನು ಭಾವೈಕ್ಯತೆಯ ಮೆರೆದು ಇವತ್ತು ರಾಜ್ಯಕ್ಕೆ ಮಾದರಿಯಾಗಿ ತೋರಿಸಿದ್ದಾರೆ ಲಕ್ಷ್ಮೇಶ್ವರದ ಖತೀಬ್ ಕುಟುಂಬದ ಇತಿಹಾಸ. ಅಲ್ಲಿರುವಂಥ ಆ ಕುಟುಂಬ ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು. ಎಲ್ಲರೂ ನಮ್ಮವರು, ಇವನಾರವ ಇವನಾರವ ಇವ ನಮ್ಮವ ಇವ ನಮ್ಮವ. ಸೂಫಿ ಸಂತ ಮತ್ತು ಅನ್ನ ಬಸವಣ್ಣರ ವಚನ ಸಾಹಿತ್ಯದೊಂದಿಗೆ ವಿಜಯನಗರ ಸಾಮ್ರಾಜ್ಯದ ಆದಿಲ್ ಶಾಹಿ ಪರಂಪರೆಯೊಂದಿಗೆ ಅಲ್ಲಿ ಮೊಹರಂ ಆಚರಣೆ ಮಾಡ್ತಾರೆ. ಒಮ್ಮೆ ಜೀವನದಾಗ ಭೇಟಿ ಕೊಡ್ರಿ. ಭೇಟಿ ಕೊಟ್ಟು ದರ್ಶನ ತಗೋರಿ. ಪುರಾತನ ಕಾಲದ 500 ವರ್ಷಗಳ ಇತಿಹಾಸವುಳ್ಳಂಥ ಆ ಮಸೀದೆ ಅಲ್ಲಿ ನೋಡುವಂಥದ್ದೈತಿ. ಮತ್ತು ಲಕ್ಷ್ಮೇಶ್ವರದಲ್ಲಿ ಯಾವಾಗಲೂ ಸೂಫಿ ಸಂತರು ಬಹಳ ನೆಲೆಸ್ಯಾರ್ರಿ. ಆ ಸೂಫಿ ಸಂತರ ಇತಿಹಾಸವನ್ನು ಹೇಳಿದರೆ ಹಜರತ್ ಸಯ್ಯದ್ ಫತೇಶಾ ವಲಿ ಮೊಹಮ್ಮದ್ ಹುಸೇನ್ ರಜಿಯಲ್ಲಾಹು ತಾಲಾ ದರ್ಗಾ ಮತ್ತು ಶಾಹಿ ಮಸೀದಿ ಮೊಹರಂ ಆಲಂ 2025 ಲಕ್ಷ್ಮೇಶ್ವರದ ಮೊದಲ ಮತ್ತು ಡೆಕ್ಕನ್ ಭಾಗದ ಐತಿಹಾಸಿಕ ವಿಜಯನಗರ ಸಾಮ್ರಾಜ್ಯ ಹಾಗೂ ಆದಿಲ್ ಶಾಹಿ ಯುಗದಿಂದ ಆರಂಭವಾದ ಖತೀಬ್ ಕುಟುಂಬದ ವಂಶ ಪಾರಂಪರೆಯುಳ್ಳ ಸುಮಾರು 500 ವರ್ಷಗಳ ಇತಿಹಾಸ ಹೊಂದಿರುವ ಮೊಹರಂ ಆಲಂ ಸ್ಥಾಪಿಸಿರುವ ಅಲೆ ದೇವರಿಗೆ ಭಕ್ತರು ಆಗಮಿಸಿ ತಮ್ಮ ಭಕ್ತಿಯನ್ನು ಸಮರ್ಪಿಸುತ್ತಾರ. ಪ್ರೀತಿ ವಿಶ್ವಾಸದಿಂದ ಭಾವೈಕ್ಯತೆಯಿಂದ ಮೆರೀತಾರೆ ಇಂಥ ಲಕ್ಷ್ಮೇಶ್ವರ ಕ್ಷೇತ್ರದ ಪುಣ್ಯವಂತ ಜನತೆ. ಯಾವ ರೀತಿ ನೀವು ಭಾವೈಕ್ಯತೆ ಸಾರುತ್ತೀರಿ, ಇದು ದೇಶಕ್ಕೆ ಮಾದರಿಯಾಗಬೇಕು. ಆ ಖತೀಬ್ ಕುಟುಂಬ ನಡೆದುಕೊಂಡಂಥ ಬಂದಂಥ ದಾರಿ ಸರ್ವರಿಗೂ ಸ್ವಾಗತ ಮಾಡಿ ಮೊಹರಂ ಆಚರಣೆಯಲ್ಲಿ ಪಾಲ್ಗೊಳ್ಳುವಂತೆ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರ. ಈ ಮೊಹರಂ ಯಾವಾಗಲೂ ತ್ಯಾಗ ಬಲಿದಾನದ ಹಬ್ಬ ಅನ್ನೋದೇ ವಿಶೇಷ ಸ್ಟೋರಿ. ಹಾಗಾದ್ರೆ ಯೂಟ್ಯೂಬ್ದಾಗ ಬಟನ್ ಹೊಡ್ರಿ, ನಂಬರ್ 1 ನ್ಯೂಸ್ ಕನ್ನಡ. ಮತ್ತೊಂದು ಕಡಕ ಜವಾರಿ ಸುದ್ದಿಯೊಂಗ ಬರ್ತೀನಿ. ನಮಸ್ಕಾರ.